ನಾವು ಈ ವಿಡಿಯೋದಲ್ಲಿ 2 ಸ್ಟ್ರೋಕ್ ಮಿನಿ ವೀಡರ್ ಮಷೀನನ್ನು ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಅಂತ ಹೇಳ್ಕೊಡೋಕೆ ಬರ್ತಾ ಇದ್ದೀವಿ. ನಮ್ಮ ಬಾಕ್ಸ್ ಓಪನ್ ಮಾಡಿದ ಕೂಡಲೇ ಒಂದು ಚೆಕ್ ಲಿಸ್ಟ್ ಸಿಗುತ್ತೆ. ಬಾಕ್ಸಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ಚೆಕ್ ಲಿಸ್ಟ್ ಜೊತೆ ಕಂಪೇರ್ ಮಾಡಿಕೊಂಡು ಚೆಕ್ ಮಾಡಿ. ಬಾಕ್ಸಲ್ಲಿರೋ ಎಲ್ಲ ಪಾರ್ಟ್ಸ್ನ ತೆಗೆದು ನೆಲದ ಮೇಲೆ ಇಡಿ. ಹೀಗೆ ಮಾಡೋದ್ರಿಂದ ಇನ್ಸ್ಟಾಲೇಷನ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಚೆಕ್ ಲಿಸ್ಟಲ್ಲಿ ಕೊಟ್ಟಿರುವಂಥ ಮೆಟೀರಿಯಲ್ಸು, ಬಾಕ್ಸಲ್ಲಿ ಕೊಟ್ಟಿರುವಂಥ ಮೆಟೀರಿಯಲ್ಸು ಎರಡೂ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಟೂಲ್ ಕಿಟ್. ನಾವೀಗ ಡೆಪ್ತ್ ರಾಡ್ನ ಕನೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಕ್ವಾರ್ಟರ್ ಪಿನ್ ಅಂತ ಇರುತ್ತೆ, ಅದನ್ನು ತೆಗೆದು ಹಾಕಬೇಕು. ಡೆಪ್ತ್ ರಾಡ್ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಕನೆಕ್ಟರ್ನ ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ತೋರಿಸೋ ಥರ ಕನೆಕ್ಟರು ಮತ್ತು ಕ್ವಾರ್ಟರ್ ಪಿನ್ ಹಾಕಿ ಲಾಕ್ ಮಾಡಿ. ನೆನಪಿರಲಿ, ಎರಡೂ ಕ್ವಾರ್ಟರ್ ಪಿನ್ನನ್ನು ಕರೆಕ್ಟಾಗಿ ಲಾಕ್ ಮಾಡಬೇಕು. ಈ ಡೆಪ್ತ್ ರಾಡ್ ಜೊತೆ ಒಂದು ಕ್ವಾರ್ಟರ್ ಪಿನ್ ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ತೋರಿಸೋ ಥರ ಎರಡನ್ನೂ ಸೇರಿಸಿ ಕನೆಕ್ಟ್ ಮಾಡಿ ಲಾಕ್ ಮಾಡಿ. ಡೆಪ್ತ್ ರಾಡ್ನ ಕನೆಕ್ಟ್ ಮಾಡೋಕ್ಕೆ ಅಂತ 3 ತೂತನ್ನು ಕೊಟ್ಟಿರ್ತೀವಿ. ಅದನ್ನು ನಿಮಗೆ ಅಡ್ಜಸ್ಟ್ಮೆಂಟಿಗೆ ತಕ್ಕಂಗೆ ಕ್ವಾರ್ಟರ್ ಪಿನ್ ಹಾಕಿ ಲಾಕ್ ಮಾಡಿ. ನೆಕ್ಸ್ಟು ಟೈರ್ ಕನೆಕ್ಟ್ ಮಾಡಿ. ಇದ್ರ ಜೊತೆ ಒಂದು ಸೆಟ್ಟು ಟೈರನ್ನು ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ತೋರಿಸೋ ಥರ ಕ್ವಾರ್ಟರ್ ಪಿನ್ ತೆಗೆದು ಕನೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ಟೈರ್ನ ಹಾಕಿ ಲಾಕ್ ಮಾಡಿ. ಅದಕ್ಕೂ ಕೂಡ ಕ್ವಾರ್ಟರ್ ಪಿನ್ ಕೊಟ್ಟಿರ್ತೀವಿ. ಡೆಪ್ತ್ ರಾಡು ಟೈರ್ ಕನೆಕ್ಟ್ ಮಾಡಿದ್ವಿ. ಈಗ ಹ್ಯಾಂಡಲ್ ಬಗ್ಗೆ ನೋಡೋಣ. ಹ್ಯಾಂಡಲ್ ನೋಡೋಕೆ ಈ ಥರ ಇರುತ್ತೆ. ಹ್ಯಾಂಡಲ್ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ಕನೆಕ್ಟಿಂಗ್ ರಾಡ್ ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ತೋರಿಸೋ ಥರ ನೋಡಿಕೊಂಡು ಕನೆಕ್ಟ್ ಮಾಡಿ. ಕನೆಕ್ಟಿಂಗ್ ರಾಡನ್ನು ಟೈಟ್ ಮಾಡೋಕ್ಕೆ ಅಂತ ಒಂದು ಬೋಲ್ಟನ್ನು ಕೊಟ್ಟಿರ್ತೀವಿ. ಅದನ್ನು ಹಾಕಿ ಚೆನ್ನಾಗಿ ಟೈಟ್ ಮಾಡಿ. ತುಂಬ ಈಸಿ ಇರುತ್ತೆ, ಆರಾಮಾಗಿ ಟೈಟ್ ಮಾಡ್ಬೋದು. ವಿಡಿಯೋದಲ್ಲಿ ನೋಡಿ ಮಾಡ್ತಾ ಇರಿ. ವಿಡಿಯೋದಲ್ಲಿ ಕಾಣೋ ಥರ ಹ್ಯಾಂಡಲ್ ರಾಡನ್ನು ಕನೆಕ್ಟ್ ಮಾಡಿದ ಕೂಡಲೇ ಸ್ಟ್ರೈಟಾಗಿ ಹೋಗಿ ಹ್ಯಾಂಡಲ್ನ ಕನೆಕ್ಟ್ ಮಾಡೋಣ ಬನ್ನಿ. ಇದೇ ನೋಡಿ ಹ್ಯಾಂಡಲ್ಲು, ರೈಟು ಲೆಫ್ಟು ಎರಡೂ ಇರುತ್ತೆ. ಹ್ಯಾಂಡಲ್ನ ಕನೆಕ್ಟ್ ಮಾಡೋಕ್ಕೆ ಒಂದು ಸ್ಕ್ರೂನ ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ಕಾಣೋ ಥರ ವಾಯ್ಸರು ನಟ್ಟನ್ನು ಹಾಕಿ ಫಿಟ್ ಮಾಡಿ. ಟೈಟ್ ಮಾಡೋದಕ್ಕೆ ಟೂಲ್ ಕಿಟ್ಟಲ್ಲಿ ಸ್ಪ್ಯಾನರ್ನ ಕೊಟ್ಟಿರ್ತೀವಿ. ಅದನ್ನು ಇಟ್ಕೊಂಡು ಚೆನ್ನಾಗಿ ಟೈಟ್ ಮಾಡಿ. ಇದೇ ಥರ ಇನ್ನೊಂದು ಕಡೆನೂ ಟೈಟ್ ಮಾಡ್ಕೊಳ್ಳಿ. ವಿಡಿಯೋನ ಕ್ಲಿಯರಾಗಿ ನೋಡ್ತಾ ಇರಿ. ಏನಾದರೂ ಡೌಟ್ ಬಂದರೆ ಫಾರ್ವರ್ಡು ಬ್ಯಾಕ್ವರ್ಡ್ ಮಾಡಿ ಮತ್ತೆ ನೋಡಿ. ಹ್ಯಾಂಡಲ್ನ ಫಿಕ್ಸ್ ಮಾಡಿದ ಮೇಲೆ ಹ್ಯಾಂಡಲ್ ಮಡ್ಗಾರ್ಡ್ನ ಫಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಮಡ್ಗಾರ್ಡಲ್ಲಿರುವಂಥ ಸ್ಕ್ರೂನ ತೆಗೀರಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಹ್ಯಾಂಡಲ್ ಹತ್ರ ಮಡ್ಗಾರ್ಡ್ನ ಇಟ್ಟು ಫಿಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಸ್ಕ್ರೂ ಹಾಕಿ ಟೈಟ್ ಮಾಡಬೇಕು. ಹ್ಯಾಂಡಲ್ಲು ಮತ್ತು ಮಡ್ಗಾರ್ಡ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಲ್ಯಾಂಪ್ನ ಕೊಟ್ಟಿರ್ತೀವಿ. ಸ್ಕ್ರೂ ಹಾಕಿ ಅದನ್ನು ಟೈಟ್ ಮಾಡಿ. ಮಡ್ಗಾರ್ಡ್ನ ಕನೆಕ್ಟ್ ಮಾಡೋದು ತುಂಬ ಈಸಿ. ಟೂಲ್ ಕಿಟ್ಟಲ್ಲಿ ಅಲೈನ್ ಕೀನ ಕೊಟ್ಟಿರ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ನಟ್ನ ಫಿಕ್ಸ್ ಮಾಡ್ಬೋದು. ಹ್ಯಾಂಡಲ್ಲು ಮಡ್ಗಾರ್ಡ್ನ ಫಿಕ್ಸ್ ಮಾಡಿದ ಮೇಲೆ ಏರ್ ಫಿಲ್ಟರು ಮತ್ತು ಟ್ಯೂಬ್ನ ಕೊಟ್ಟಿರ್ತೀವಿ. ಅದನ್ನು ಫಿಕ್ಸ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಏರ್ ಫಿಲ್ಟರ್ನ ಹ್ಯಾಂಡಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಇದಕ್ಕೂ ಕೂಡ ಸ್ಕ್ರೂ ಕ್ಲ್ಯಾಂಪ್ಸ್ನ ಎಲ್ಲ ಕೊಟ್ಟಿರ್ತೀವಿ. ವಿಡಿಯೋದಲ್ಲಿ ತೋರಿಸೋ ಥರ ಅದನ್ನು ಫಿಕ್ಸ್ ಮಾಡಿ. ವಿಡಿಯೋದಲ್ಲಿ ತೋರಿಸೋ ಥರ ಏರ್ ಫಿಲ್ಟರ್ನ ಕನೆಕ್ಟ್ ಮಾಡಿದ ಮೇಲೆ ಅದ್ರ ಜೊತೆ ಏರ್ ಫಿಲ್ಟರ್ ಟ್ಯೂಬ್ ಕೊಟ್ಟಿರ್ತೀವಿ. ಅದನ್ನು ಏರ್ ಫಿಲ್ಟರ್ ಜೊತೆ ಮತ್ತು ಕೆಳಗೆ ಇಂಜಿನ್ ಜೊತೆ ಕಾರ್ಪೊರೇಟರ್ನ ಕೊಟ್ಟಿರ್ತೀವಿ. ಅದ್ರ ಜೊತೆ ಕನೆಕ್ಟ್ ಮಾಡಿ.
ಏರ್ ಫಿಲ್ಟರ್ನ ಫಿಕ್ಸ್ ಮಾಡಿದ ಮೇಲೆ ಇಂಜಿನನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ಸ್ವಿಚ್ಚನ್ನು ಕೊಟ್ಟಿರ್ತೀವಿ. ಅದನ್ನು ಹ್ಯಾಂಡಲ್ ಲೆಫ್ಟ್ ಸೈಡ್ಗೆ ಹಾಕಿ ಫಿಕ್ಸ್ ಮಾಡಬೇಕು. ವಿಡಿಯೋದಲ್ಲಿ ತೋರಿಸೋ ಥರ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕ್ಲ್ಯಾಂಪ್ ಮತ್ತು ಸ್ಕ್ರೂನ ಕೊಟ್ಟಿರ್ತೀವಿ, ಅದನ್ನು ಲೂಸ್ ಮಾಡಿ ಹ್ಯಾಂಡಲ್ನ ಹಾಕಿ ಮತ್ತೆ ಟೈಟ್ ಮಾಡಿ. ಅದಾದಮೇಲೆ ಇಂಜಿನ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಅಂತ ಒಂದು ವೈರ್ ಕೊಟ್ಟಿರ್ತೀವಿ, ಕೆಳಗಡೆ ಹೋಗಿ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ವೈರ್ ಜೊತೆ ಕನೆಕ್ಟ್ ಮಾಡಿದ ಮೇಲೆ ಸ್ವಿಚ್ ಕನೆಕ್ಟ್ ಮಾಡಬೇಕಾದ್ರೆ ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೆ ಡಿಕ್ರೀಸ್ ಮಾಡೋದಕ್ಕೆ ಒಂದು ಆಕ್ಸಿಲೇಟರ್ನ ಕೊಟ್ಟಿರ್ತೀವಿ, ಅದನ್ನು ಹ್ಯಾಂಡಲ್ ರೈಟ್ ಸೈಡ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಕನೆಕ್ಟ್ ಮಾಡಿದ ಮೇಲೆ ವಿಡಿಯೋದಲ್ಲಿ ತೋರಿಸೋ ಥರ ಆಕ್ಸಿಲೇಟರ್ ಕೇಬಲ್ನ ಕನೆಕ್ಟ್ ಮಾಡಿ. ಅದಾಯ್ತಾ? ಈಗ ಸೇಫ್ಟಿ ಮ್ಯಾಟ್ನ ವಿಡಿಯೋದಲ್ಲಿ ತೋರಿಸೋ ಥರ ಟೈರ್ ಹಿಂದ್ಗಡೆ ಇರುವಂತಹ ಜಾಗದಲ್ಲಿ ಸ್ಕ್ರೂ ಹಾಕಿ ಫಿಟ್ ಮಾಡಿ. ಮಷಿನ್ ಎಲ್ಲವನ್ನು ಕನೆಕ್ಟ್ ಮಾಡಿದ ಮೇಲೆ ಈಗ ಪೆಟ್ರೋಲ್ ಹಾಕೋಣ. ಈ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 2 ಲೀಟರ್ ಇದೆ. ನಾನೀಗ 1 ಲೀಟರ್ ಹಾಕ್ತಾ ಇದ್ದೀನಿ. ಇದ್ರ ಜೊತೆ 40 ml ಆಯಿಲ್ ಹಾಕ್ತಾ ಇದ್ದೀನಿ. ನಾವು ಯೂಸ್ ಮಾಡುವಂಥ ಆಯಿಲ್ ಯಾವುದಪ್ಪ ಅಂತಂದರೆ ಮ್ಯಾಕ್ ಮಲ್ಟಿಗ್ರೇಡ್ 20W40. ಇದು 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೆ ಪೆಟ್ರೋಲ್ ಮತ್ತು ಆಯಿಲ್ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ. ಪೆಟ್ರೋಲ್ ಹಾಕಿದ ಮೇಲೆ ಮುಚ್ಚೋಣ. ಅದಾದಮೇಲೆ ಪೆಟ್ರೋಲ್ ಟ್ಯಾಂಕಿಗೆ ಮತ್ತು ಇಂಜಿನ್ಗೆ ಮತ್ತು ಏರ್ ಫಿಲ್ಟರ್ಗೆ ಪೆಟ್ರೋಲ್ ಫ್ಲೋ ಆಗೋಕ್ಕೆ ಅಂತ ಒಂದು ನಿಪ್ಪಲ್ನ ಕೊಟ್ಟಿರ್ತೀವಿ, ಅದನ್ನು 10 times ಪ್ರೆಸ್ ಮಾಡಿ. ಪೆಟ್ರೋಲ್ ಚೌಕ್ನ ಆನ್ ಮಾಡಿದ ಮೇಲೆ ರೀಕಾಯಿಲ್ನ ಎಳೆದು ಮಷೀನನ್ನು ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಇದನ್ನೇನಾದರೂ ಯೂಸ್ ಮಾಡ್ತಾ ಇದ್ದರೆ 3 ಗಂಟೆವರೆಗೂ ಐಡಿಯಲ್ ಕಂಡೀಷನಲ್ಲಿ ಯೂಸ್ ಮಾಡಿ. ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಥರ ಇಟ್ಟು ಆಕ್ಸಿಲೇಟರ್ ಕೊಟ್ಟು ನೋಡಿ. ಓಕೆ, ಸರಿಯಾಗಿ ಕನೆಕ್ಟ್ ಆಗಿದೆ. ಈಗ ಸ್ಟಾರ್ಟ್ ಮಾಡಿ. ಇದೇ ನೋಡಿ ನಮ್ಮ MDM 2 ಸ್ಟ್ರೋಕ್ ಮಿನಿ ವೀಡರ್. ಇವಾಗ ಮಿಷಿನ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ಗೊತ್ತಾಯಿತು. ಈಗ ಮಷಿನ್ ವಿಚಾರದಲ್ಲಿ ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಇದನ್ನು ಯಾವ ಥರ ಬಳಸಬೇಕು ಅಂತ ನೋಡೋಣ ಬನ್ನಿ. ಈ ಮಷಿನನ್ನು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಐಡಿಯಲ್ ಕಂಡೀಷನಲ್ಲಿ 3 ತಾಸುವರೆಗೂ ಯೂಸ್ ಮಾಡಬೇಕು. ಅದರಲ್ಲೂ 1 ತಾಸಿಗೆ 10 ನಿಮಿಷ ಗ್ಯಾಪ್ ಕೊಟ್ಟು ಯೂಸ್ ಮಾಡಬೇಕು. 1 ಲೀಟರ್ ಪೆಟ್ರೋಲ್ ಹಾಕಿದ ಮೇಲೆ 40 ml ಆಯಿಲ್ ಹಾಕಲೇಬೇಕು. ಏರ್ ಫಿಲ್ಟರ್ನ ಓಪನ್ ಮಾಡಿ ನೋಡಿದಾಗ ನಿಮಗೊಂದು ಸ್ಪಂಜ್ ಸಿಗುತ್ತೆ. ಆ ಸ್ಪಂಜನ್ನು 6 ತಾಸಿಗೊಮ್ಮೆ ಪೆಟ್ರೋಲ್ ಅಥವಾ ಡೀಸೆಲಲ್ಲಿ ಹಾಕಿ ಕ್ಲೀನ್ ಮಾಡಬೇಕು. ಈಗ ಗೇರ್ ಆಯಿಲ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಮಷಿನ್ ಸ್ಟಾರ್ಟ್ ಆದಮೇಲೆ ಮೊದಲ 5 ತಾಸುವರೆಗೂ ಗೇರ್ ಆಯಿಲ್ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ನಾವು ಇನ್ಬಿಲ್ಟ್ ಗ್ರೀಸ್ ಹಾಕಿ ಕೊಟ್ಟಿರ್ತೀವಿ. 5 ತಾಸುವರೆಗೂ ಚೆನ್ನಾಗಿ ಯೂಸ್ ಮಾಡಿದ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಗೇರ್ ಆಯಿಲನ್ನು 200 ml ಅಷ್ಟು ಅಳತೆ ಮಾಡಿ ಗೇರ್ ಬಾಕ್ಸ್ಗೆ ಹಾಕಬೇಕು. 30 ತಾಸಿಗೆ ಒಮ್ಮೆ ಇದನ್ನು ಕ್ಲೀನ್ ಮಾಡಿ ಹಾಕ್ತಾ ಇರಬೇಕು. ಈ ಮಷೀನನ್ನು ಇಟ್ಕೊಂಡು 1 ರಿಂದ 2 ಅಡಿ ಅಗಲದವರೆಗೂ ಕಳೆ ಕೀಳ್ಬೋದು. ಸಣ್ಣ ಮಟ್ಟದ ರೈತರಿಗೆ ಇದು ಹೇಳಿ ಮಾಡಿಸಿದ ಮಷೀನ್. ಕಳೆ ತೆಗಿಬೇಕಾದ್ರೆ ಯಾವತ್ತೂ ಟೈರ್ ರಿಮೂವ್ ಮಾಡಿ ಕಳೆ ತೆಗೀರಿ, ಆವಾಗಲೇ ಸ್ಮೂತಾಗಿ ನಡೆಯೋದು. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಪ್ಪಲನ್ನ 10 ಸಲ ಪ್ರೆಸ್ ಮಾಡಿ ಮತ್ತು ರೀಕಾಯಿಲ್ನ ಎಳೆದು ಸ್ಟಾರ್ಟ್ ಮಾಡಿ, ಆವಾಗಲೇ ಸ್ಮೂತಾಗಿ ವರ್ಕ್ ಆಗುತ್ತೆ. ಏನು ಮಾಡಬಾರ್ದು ಅಂತ ಹೇಳ್ತೀನಿ ಬನ್ನಿ. ಸ್ಪಾಂಜನ್ನು ಯಾವತ್ತೂ ಕ್ಲೀನ್ ಮಾಡಿನೇ ಯೂಸ್ ಮಾಡಿ. ರೋಡು ಮತ್ತು ಗಟ್ಟಿ ಪ್ಲೇಸಲ್ಲಿ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಐಡಿಯಲ್ ಕಂಡೀಷನಲ್ಲಿ ಯೂಸ್ ಮಾಡಲೇಬೇಕು. ಮಷಿನ್ ಯೂಸ್ ಮಾಡಿದ ಮೇಲೆ 10 ರಿಂದ 15 ನಿಮಿಷ ರೆಸ್ಟ್ ಕೊಡಲೇಬೇಕು. ಕಳೆ ತೆಗೆಯುವಾಗ ಹೊಲದಲ್ಲಿ ಕಲ್ಲಿನಂಥ ಗಟ್ಟಿ ವಸ್ತು ಏನಾದರೂ ಇದೆಯಾ ಅಂತ ನೋಡ್ಕೊಳ್ಳಿ, ಇಲ್ಲಾಂದರೆ ಬ್ಲೇಡ್ ಬೇಗ ಸೌದೋಗುತ್ತೆ. ಈ ವಿಡಿಯೋ ನೋಡಿದಾಗ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಈ ಮಷಿನ್ ಬಗ್ಗೆ ತಿಳ್ಕೊಳ್ಳಿ.